ತುಂಬ ಜನ ಅನ್ಕೊಂಡಿರ್ತಾರೆ ಬ್ಯಾಚುಲರ್ ಅಡುಗೆಗಳು ರುಚಿಯಾಗಿರಲ್ಲ, ಪಾಪ ಏನೋ ಹಾಕ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಅಂತ. ಸಾರಿ, ನೋ 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 ಬ್ಯಾಚುಲರ್ಗಳು ಮಾಡ್ಕೊಳ್ಳೋ ಅಡುಗೆನ ತಿಂದವ್ರಿಗೆ ಗೊತ್ತಿರುತ್ತೆ ಅದ್ರ ಮಜಾ. ಏನಕ್ಕೆ ಅಂದರೆ ಇದೊಂದು ಮಟನ್ ಫ್ರೈ ಕ್ವಿಕ್ಕಾಗಿ ಆಗುವಂಥ ಕ್ವಿಕ್ ಬ್ಯಾಚುಲರ್ ಮಟನ್ ಫ್ರೈನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಕರುನಾಡ ಸವಿಯೂಟ ಸೀಸನ್ 4 ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೆಸೆಂಟ್ ಬೈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್, LPG ಪಾರ್ಟ್ನರ್ ಹಿಂಡನ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜ್ಯುವೆಲರ್ಸ್, ಸ್ನ್ಯಾಕ್ಸ್ ಪಾರ್ಟ್ನರ್ ಲೇಸ್, ಅಸೋಸಿಯೇಟ್ ಸ್ಪಾನ್ಸರ್ SBI ಕಾರ್ಡ್, ವೆಂಕೋಪ್ ಚಿಕನ್ಸ್, ಎಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬ್ಯಾಚುಲರ್ ಆದಾಗ, ಆದರೆ ಮದುವೆ ಆಗಿಲ್ಲದೆ ಇರಬೇಕಂದ್ರೆ, ಮನೆಯನ್ನು ಬಿಟ್ಟು ಹೊರಗಡೆ ಹೋದಾಗ, ಒಬ್ಬರೇ ಅಡುಗೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಾಗ ಯಾವ ಥರ ಅಡುಗೆ ಮಾಡ್ಕೋಬೋದು, ಅಡುಗೆ ಮಾಡ್ಕೊಂಡಿರ್ಬೋದು, ಮಾಡಿ ತೋರ್ಸೋಕ್ಕೋಸ್ಕರ ಸುಚಿತ್ರಾ ಅವ್ರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಏನ್ರಿ ಬ್ಯಾಚುಲರ್ ಮಟನ್ ಫ್ರೈ ಮಾಡಕ್ಕೆ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ಹೌದು, ಮಟನ್ ಫ್ರೈ ಹಲವಾರು ಬಗೆಯ ಮಟನ್ ಫ್ರೈ ತಿಂದಿರ್ತೀರಾ. ಓಕೆ. ಸೊ ಯೂಶಲಿ ಬೇಗ ಆಗೋದನ್ನ ಟ್ರೈ ಮಾಡ್ತಾ ಇರ್ತಾರೆ, ಮನೆಯಲ್ಲಿ ಬ್ಯಾಚಲರ್ಸ್ ಎಲ್ಲ ಒಬ್ಬರೇ ಇರ್ತಾರೆ. ಓಕೆ. ಸೊ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ರುಚಿಯಾದಂತ ಮಟನ್ ಫ್ರೈ ತೋರಿಸ್ಬೇಕು ಅನ್ಕೊಂಡಿದೀವಿ. ಈ ಬ್ಯಾಚುಲರ್ ಮಟನ್ ಫ್ರೈ ಹೋಗ್ತಾ ಹೋಗ್ತಾ ಎಲ್ಗೋಯ್ತು ಅಂದರೆ ಆಂಧ್ರಾಗ ಹೊಟ್ಟೋಯ್ತು. ಆಂಧ್ರಾಗ ಹೋಗಿ ಅಲ್ಲೆಲ್ಲ ಬಂದು ಕಡೆಗೆ ಆಂಧ್ರ ರೆಸ್ಟೋರೆಂಟಿಗೆ ಬಂದ್ಬಿಡ್ತು. ಆಂಧ್ರ ಶೈಲಿಯ ರೆಸ್ಟೋರೆಂಟಲ್ಲಿ ನಮ್ಮ ಬ್ಯಾಚುಲರ್ ಮಟನ್ ಫ್ರೈ ಹೋಗಿ ಮಟನ್ ಫ್ರೈ ಆಗೋಯ್ತು. ಏನ್ರಿ ಇಷ್ಟೇ ಎಷ್ಟು ಕೊಡ್ತಾರೆ? 280 ರೂಪಾಯಿ ಒಂದು ಪ್ಲೇಟ್ಗೆ. ಆಮೇಲೆ ಗೊತ್ತಾಯ್ತು, ಅಯ್ಯೋ ನಮ್ಮ ಬ್ಯಾಚುಲರ್ ಟೈಮ್ನೆಲ್ಲ ಮಾಡ್ಕೊಳ್ತಾ ಇದ್ದ ಮಟನ್ ಫ್ರೈ ಅಲ್ವಾ ಅಂತ. ಆಯಿತು ಮುರಳಿಯವರು, ಅದನ್ನೇ ತೋರಿಸ್ಬಿಡಿ ಅಂತ ಸಾಕಷ್ಟು ಜನ ಕೇಳಿದ್ರು. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಕ್ವಿಕ್ ಬ್ಯಾಚುಲರ್ ಮಟನ್ ಫ್ರೈ ಮಾಡೋಕೆ ಏನೇನು ತಂದಿದ್ದೀರಾ ಸುಚಿತ್ರಾ ಅವರೇ? ಬ್ಯಾಚಲರ್ಸ್ ಕ್ವಿಕ್ ಮಟನ್ ಫ್ರೈ. ರಿಕ್ವೈರ್ಡ್ ಇಂಗ್ರೀಡಿಯೆಂಟ್ಸ್: ಮಟನ್ 1 kg, garlic 4 tablespoon, turmeric 1/4 teaspoon, freedom oil 5 tablespoon, ghee 2 tablespoon, curry leaves 1/4 cup, green chilies 6, red chili powder 2 teaspoon, dhania powder 1.5 teaspoon, garam masala 1 teaspoon, pepper powder 2 teaspoon, coriander leaves 1/4 cup, salt as per taste. ಓಕೆ, ಶುರು ಮಾಡೋಣ. ಏನು ಕೊಡಲಿ ಫಸ್ಟ್ ನಿಮಗೆ? ಫಸ್ಟ್ ಈಗ ಕ್ವಿಕ್ ಆಗಿ ಆಗಬೇಕು ಅಂದರೆ ಮಟನ್ ಬೇಯಿಸ್ಕೋಬೇಕು. ಓಕೆ. ಮಟನ್ ಬೆಂದಿದ್ರೆ ಒಂದು 10 ರಿಂದ 15 ನಿಮಿಷಕ್ಕೆ ತಯಾರಾಗುತ್ತೆ ಈ ಮಟನ್ ಫ್ರೈ. ಓಕೆ, ಮಟನ್ನ ಫಸ್ಟ್ ಬೇಯಿಸ್ಕೋಬೇಕು. ಓಕೆ, ಕುಕ್ಕರ್ ಕೊಡ್ತೀನಿ ತಾಳ್ರಿ. ನಮ್ಮ ಪ್ರೆಸ್ಟೀಜ್ TTK ಪ್ರೆಸ್ಟೀಜ್ ಅವರ ಅದ್ಭುತವಾಗಿರುವಂಥ ಕುಕ್ಕರ್ನ ಯೂಸ್ ಮಾಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಟನ್ ಫ್ರೈನ ಮಾಡ್ತಾ ಇದ್ದೀವಿ. ಈ ಕುಕ್ಕರ್ ಬಂದು ಸ್ಟೈನ್ಲೆಸ್ ಸ್ಟೀಲಿನ ಕುಕ್ಕರು. ತಳ ಹಿಡಿಯಲ್ಲ, ಲೇಟ್ ಆಗಲ್ಲ, ಕ್ವಿಕ್ಕಾಗಿ ಅಡುಗೆ ಆಗುವಂಥ ಲೇಟೆಸ್ಟ್ ಟೆಕ್ನಾಲಜಿಯಿಂದ ತಯಾರು ಮಾಡಿರುವಂಥ ಕುಕ್ಕರ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನಾವು ಬಳಸ್ತಾ ಇದ್ದೀವಿ TTK ಕುಕ್ಕರನ್ನ. ಸ್ಟವ್ ಅವ್ರದ್ದು ರೀ ಸಖತ್ತಾಗಿದೆ. ಸ್ಟವ್ ಗೊತ್ತಾ ಇದು? ಹೌದು, 3 ಬರ್ನರ್ ಇದೆ. ಇದು ಸ್ವಚ್ಛ ಅಂತ. ಇದು ಸ್ವಚ್ಛ ಅಂದ್ರೆ ಓವರ್ಫ್ಲೋ ಎಲ್ಲ ಆಗುತ್ತಲ್ಲ ನೋಡಿ, ಹಿಂಗಂದ್ರೆ ಟಕ್ಕಂತ ಲಾಕ್ ಆಗುತ್ತೆ, ಕೈ ಹಿಡ್ಕೊಳಂಗಿಲ್ಲ. ನೀಟಾಗಿ ಸ್ಟವ್ನ ಒರೆಸ್ಕೋಬಹುದು, ಕ್ಲೀನ್ ಮಾಡ್ಕೋಬಹುದು. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ತಿರ್ಗಾ ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಬಿಟ್ರೆ ಸ್ಟವ್ ನೀಟಾಗಿರುತ್ತೆ. ಕ್ಲೀನ್ ಮಾಡೋದಕ್ಕೆ ಈಸಿ. ಯೂಶಲಿ ಏನೇ ಮಾಡ್ರು ಓವರ್ಫ್ಲೋ ಆಗೇ ಆಗುತ್ತೆ ಅಡುಗೆ ಮಾಡುವಾಗ. ಎಸ್ ಮೇಡಮ್, ಒರೆಸ್ಕೋಬಹುದು ಕ್ಲೀನ್ ಆಗಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಕುಕಿಂಗ್ ಆಯಿಲ್. ಇದರೊಳಗೆ ವಿಟಮಿನ್ A, D, E ಎಲ್ಲ ಇದೆ. ಜೊತೆಗೆ ಕಡಿಮೆ ಎಣ್ಣೆನ ಬಳಸಿ ಜಾಸ್ತಿ ಆಹಾರ ಪದಾರ್ಥಗಳನ್ನ ಕರಿಯೋವಂಥದ್ದು, ಉಪಯೋಗಿಸುವಂಥದ್ದು. ಜಿಡ್ಜಿಡ್ಡಾಗಲ್ಲ, ಎಣ್ಣೆ ಎಲ್ಲ ಕೈಗೆ ಹಿಂಗೆ ಅಂಟ್ಕೊಳ್ಳಲ್ಲ. ಅದ್ಭುತವಾಗಿರುವಂಥ ಈ ಫ್ರೀಡಮ್ ಆಯಿಲ್ನ ಬಳಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಅಡುಗೆನ ಮಾಡ್ತಾ ಇದೀವಿ. ಸ್ವಲ್ಪ ಆಯಿಲ್ ಹಾಕಿದ್ರೆ ಸಾಕು, ಯಾಕಂದರೆ ತಳ ಹಿಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಅಷ್ಟೇನೆ. ಮಟನ್ನು ದಪ್ಪ ಪೀಸ್ ಇರಬಾರ್ದು. ಯೂಶಲಿ ಬಿರಿಯಾನಿಗೆ ಅಂದರೆ 40 ಗ್ರಾಮ್ ಓಡಿಸ್ತೀವಿ, ನೆನ್ಪಿಟ್ಕೊಳ್ಳಿ. ಮಟನ್ ಸಾರು ಮಾಡಬೇಕು, ಇನ್ನೇನೋ ಮಾಡಬೇಕು, ಫ್ರೈ ಮಾಡಬೇಕು ಅಂದರೆ 30 ಗ್ರಾಮ್ ಮಾಡಿಸ್ತೀವಿ. ಈ ಥರ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡೋವಂಥ ಈ ಮಟನ್ ಪೀಸ್ಗಳು 15 ಗ್ರಾಮ್ ಇದ್ದರೆ ಸಾಕಾಗುತ್ತೆ. ಮ್ಯಾಕ್ಸ್ 20 ಗ್ರಾಮ್. ನೋಡಿ ಈ ಸೈಜು ಬೈಟ್ ಸೈಜ್. ಹಾಕಿ ಬೋನ್ಲೆಸ್ ಸಹ ಮಾಡ್ಕೋಬಹುದು. ಇದು ವಿತ್ ಬೋನ್ ಇದೆ. 1 kg ಮಟನ್ ವಾಶ್ ಆಗಿರೋಂಥದ್ದು. ಇದು ಮಟನ್ ವಿತ್ ಬೋನ್. ಓಕೆ. ಕೆಲವೊಂದು ಟೈಮ್ ನೀವು ಬೋನ್ಲೆಸ್ ಅಲ್ಲೂ ಮಾಡಿ ಬೈಟ್ ಸೈಜಸ್ಗೆ ಕಟ್ ಮಾಡ್ಕೊಂಡಾಗ ರುಚಿ ಚೆನ್ನಾಗಿರುತ್ತೆ. ಯೂಶಲಿ 10 to 12 ಗ್ರಾಮ್ ನೀವು ಆ ಪೀಸಸ್ನ ಒಡಿಸಿದ್ರೆ ತಿನ್ನಕ್ಕೆ ಮಜವಾಗಿರುತ್ತೆ. ಒಂದು ಇಷ್ಟು ರಸಮು ಬೇಳೆ ಸಾರನ್ನ ಪಕ್ಕದಲ್ಲಿ ಹಾಕ್ಕೊಂಡು ಒಂದಿಷ್ಟು ಮಟನ್ ಫ್ರೈ ಇಟ್ಕೊಂಡ್ಬಿಟ್ರೆ ಬ್ಯಾಚುಲರ್ ಕ್ವಿಕ್ ಮಟನ್ ಫ್ರೈನ ಬೊಂಬಾಡ ಊಟ ಮಾಡ್ಬೋದು. ನೋಡಿ, ನಾನು ಹೇಳಿ ಸುಳ್ಳಲ್ಲ. ಚೂರು ಎಣ್ಣೆ ಹಾಕಿದ್ದು ಏನಕ್ಕೆ ಅಂದರೆ ಕಚ್ಚಬಾರ್ದು, ಇದಕ್ಕೆ ತಳ ಕಚ್ಚಬಾರ್ದು, ನಾವು ತಳ ಹಿಡಿಬಾರ್ದು ಅಂತೇಳಿ. ಮಟನ್ ಒಂದ್ಸರಿ ವಿಷಲ್ ಹಾಕ್ಬಿಡ್ತು ಅಂತ ಹೇಳಿದ್ರೆ ನಿಮಗೆ ಕೆಲಸ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ 1-2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಓಕೆ. ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳೋಷ್ಟು
ಯಾಕಂದರೆ ಮತ್ತೆ ಫ್ರೈ ಮಾಡ್ತೀವಿ, ಇಲ್ಲಿ ಬರೀ ಮೇನ್ ಫಸ್ಟಿಗೆ ಮಟನ್ನ ಬೇಯಿಸ್ಕೊಳ್ಳೋಂಥದ್ದು. ನೋ ರುಬ್ಬಿಂಗು, ರುಬ್ಬಬೇಕು, ಕರೆಂಟ್ ಇರಲ್ಲ, ಅವೆಲ್ಲ ಏನೂ ಇಲ್ಲ. ಯಾಕಂದರೆ ಬ್ಯಾಚುಲರು ಕ್ವಿಕ್ಕಾಗಿ ಮಾಡ್ಕೊಳ್ಳೋಕ್ಕೆ ಮಾಡಿರುವಂಥ ಪ್ಲಾನ್ ಇದೆ ಎಲ್ಲನೂ. ಅವರೆಲ್ಲ ಪಾಪ ರುಬ್ಕೊಂಡೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ, ಕರೆಂಟ್ ಇರಬೇಕು ಅಂತಲೂ ಏನಿಲ್ಲ. ಎಸ್ ಮೇಡಮ್. 1/4 ಟೀ ಸ್ಪೂನ್, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್. ಓಕೆ. ಆಮೇಲೆ 1-2 ನಿಮಿಷ ಜಸ್ಟ್ ಹೀಗೆ ಬಾಡಿಸ್ಕೊಳ್ಳಿ, ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಸ್ವಲ್ಪ ಉಪ್ಪು ಮತ್ತು ನೀರನ್ನ ಸೇರಿಸ್ಕೊಂಡು ಮಟನ್ನ ಬೇಯಿಸ್ಕೊಳ್ಳೋಂಥದ್ದು. ಓಕೆ. ನೀನು ಹಾಕಲ್ವಾ ಇದಕ್ಕೆ? ಇಲ್ಲ, ಇಷ್ಟೇನಾ? ಇಷ್ಟೇ. ಮತ್ತೆ ಎಲ್ಲ ನಾನು ಫ್ರೈಗೆ ಹಾಕ್ತೀನಿ. ಓಕೆ ಮೇಡಮ್. ಸೊ ಫ್ರೈ ಆಗಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕಿ, ಸಾರಲ್ಲ. ಓಕೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ. ನೀರು ಹಾಕೋಣ? ನೀರು ಜಾಸ್ತಿ ಬೇಡ, ಸಾಕು. ಯಾಕಂದ್ರೆ ಮಟನ್ ಬೇಯಿಸ್ ಅಷ್ಟೇ ಒಂದು ಅರ್ಧ ಗ್ಲಾಸ್ ಅಷ್ಟು ಸೇರಿಸ್ಕೊಳ್ಳಿ. ಯಾಕಂದರೆ ಇಲ್ಲಿ ಸ್ಟಾಕ್ ಬೇಕಾಗೋದಿಲ್ಲ, ನಾವು ಸಾರು ಏನು ಮಾಡೋದಿಲ್ಲ. ಮಟನ್ ಬೇಯಷ್ಟು ನೀರು ಒಂದು ಅರ್ಧ ಗ್ಲಾಸ್ ನೀರಷ್ಟು ಸಾಕು. ಒಳ್ಳೆ ಮಟನ್ ಸಿಕ್ಬಿಟ್ರೆ ಒಳ್ಳೆ ಅಡುಗೆ ತಯಾರಾಗುತ್ತೆ. ಒಳ್ಳೆ ಮಾಡುವಂಥ ಕ್ರಮವನ್ನು ನೋಡಿಕೊಂಡು ಅಡುಗೆ ಮಾಡಿ. ಎಲ್ಲ ಅಡುಗೆಗಳಿಗೂ ಇದನ್ನೆಲ್ಲ ಹಾಕಬೇಕು ಅನ್ನೋದೆಲ್ಲ ಏನಿಲ್ಲ. ಯಾಕಂದರೆ ಕಡಿಮೆ ಪದಾರ್ಥಗಳು ಹಾಕಿದಾಗಲೂ ಕೂಡ ಅಡುಗೆ ಚೆನ್ನಾಗಾಗುತ್ತೆ. ಇದೊಂದು 3 ವಿಷಲ್ ಕೂಗಿಸ್ಕೋಬೇಕು. ಎಸ್, ಮಟನನ್ನು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ಈ ವಿಷಲ್ ಕೂಗೋದ್ರೊಳಗೆ ನಮ್ಮ ಸ್ಪಾನ್ಸರ್ನ ಮಾತಾಡ್ಸ್ಕೊಂಬರೋಣ ಬನ್ನಿ. ನೀವು ಅಡುಗೆ ಮಾಡಲು ಫ್ರೀಡಮ್ ಆಯಿಲ್ ಬಳಸ್ತಿದ್ದೀರಾ ಅಂದರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಲೇ ಅರ್ಥ. ವಿಟಮಿನ್ ಎ, ಡಿ ಮತ್ತು ಇ ಹೊಂದಿರುವ ಇದು 0 ಕೊಲೆಸ್ಟ್ರಾಲ್ ಮತ್ತು 0 ಫ್ಯಾಟಿ ಆಸಿಡ್ ಆಯಿಲ್. ಇದು ನಿಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನೀವು ಮಾಡೋ ಅಡುಗೆಗೆ ಹೊಸ ರುಚಿಯನ್ನು ನೀಡುತ್ತೆ. ಅಂದರೆ ಟೇಸ್ಟಿ ಆ್ಯಂಡ್ ಹೆಲ್ತಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರೋ ಅಡುಗೆ ಎಣ್ಣೆ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್. ನೀವು TTK ಪ್ರೆಸ್ಟೀಜ್ನ ಹೊಸ ಇನ್ನೋವೇಟಿವ್ ಅಪ್ಲಯನ್ಸಸ್ ಬಳಸಿಕೊಂಡು ಅಡುಗೆ ಮಾಡಿದ್ರೆ ಈ ಕೆಲಸ ನಿಮಗೆ ಕಷ್ಟವೇ ಅನಿಸಲ್ಲ. ನಿಮ್ಮಂತೆ ಇವು ಕೂಡ ಸ್ಮಾರ್ಟರ್ ಆ್ಯಂಡ್ ಫಾಸ್ಟರ್. ಅಂದರೆ ಎಲ್ಲ ಫಟಾಫಟಾಗಿ ಮುಗಿಬೇಕು ಅನ್ನೋ ನಮ್ಮ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಅಪ್ಲಯನ್ಸಸ್ ಇವು. ಮಾಡರ್ನ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಈ ಅಪ್ಲಯನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆ ಆಗುವಂತಿದೆ. ಅಷ್ಟೇ ಅಲ್ಲ, ಅಡುಗೆ ಮನೆಯಲ್ಲಿ ಇವು ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಇವುಗಳನ್ನು ಸ್ಟೈಲಿಶ್ ಆಗಿ ರೂಪಿಸಲಾಗಿದೆ. ಇವತ್ತು TTK ಪ್ರೆಸ್ಟೀಜ್ನ ಬಳಸಿಕೊಂಡೇ ಈ ಅಡುಗೆ ಮಾಡ್ತಿದ್ದೀವಿ. ಅಡುಗೆ ನೀರಿನ ಸಿಲಿಂಡರ್ ಹೊರತುಪಡಿಸಿ ಬೆಂಕಿ ಹತ್ತಲು ಕಾರಣವಾಗಬಹುದಾದ ಬೇರೆ ಯಾವುದೇ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ. ಸ್ಟವನ್ನು LPG ಸಿಲಿಂಡರ್ಗಿಂತ ಕನಿಷ್ಠ 6 ಇಂಚು ಎತ್ತರದಲ್ಲಿ ರಭಸವಾಗಿ ಗಾಳಿ ಬೀಸುವ ಸ್ಥಳದಿಂದ ದೂರದಲ್ಲಿ ಇಡಿ. ಬಳಕೆಯ ನಂತರ ಅಥವಾ ಹೊರಗೆ ಹೋಗುವಾಗ ಸ್ಟವ್ ನಾಬ್ ಮತ್ತು ರೆಗ್ಯುಲೇಟರ್ಗಳನ್ನ ಆಫ್ ಮಾಡಿ. ನಿಮ್ಮ ಸೇಫ್ಟಿಗಾಗಿ ಸುರಕ್ಷಾ LPG ಪೈಪನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಬದಲಿಸಿ. ಗ್ಯಾಸ್ ಲೀಕೇಜ್ ಆಗ್ತಿದ್ರೆ ಸಿಲಿಂಡರ್ನ ಸೇಫ್ಟಿ ನಾಬನ್ನು ಮುಚ್ಚಿ. ತಕ್ಷಣ ನಿಮ್ಮ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ಸಂಪರ್ಕಿಸಿ ಅಥವಾ 1906 ಹೆಲ್ಪ್ಲೈನ್ಗೆ ಕರೆ ಮಾಡಿ. 3 ವಿಷಲ್ ಕೂಸ್ಕೊಂಡಿರುವಂಥ ಮಟನ್ ಇಲ್ಲಿದೆ. ಅದು ತಣ್ಣಗಾಗ್ತದೆ. ತಣ್ಣ ಆಗೋದ್ರೊಳಗೆ ಒಂದು ಮಸಾಲ ತಯಾರು ಮಾಡಬೇಕು. ಶುರು ಮಾಡೋಣ ಮೇಡಮ್. ಫ್ರೈ ಮಾಡ್ಕೊಳ್ಳೋಂಥದ್ದು. ಮಟನ್ ಫ್ರೈ ಮಾಡ್ತೀವಿ. ಮಸಾಲೆ ಏನೂ ಇಲ್ಲ, ಓಕೆ. ಎಲ್ಲ ರೆಡಿ ಪೌಡರ್ಸ್ನ ಹಾಕಿ ಹುರಿಯಂಥದ್ದು. ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್. ವಿಟಮಿನ್ ಎ, ಡಿ, ಇ ಎಲ್ಲ ಇರತಕ್ಕಂಥದ್ದು. ಕಡಿಮೆ ಎಣ್ಣೆಯಲ್ಲಿ ಹೆಚ್ಚು ಪದಾರ್ಥಗಳನ್ನ ನಾವು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. 1 kg ಮಟನ್ ಇದೆ. ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಹಾಕಿ. ಸಾಕಾ? ಬೇಕಾ? ಸಾಕು. 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀವಿ. ಓಕೆ. ತುಪ್ಪ ಒಂದೊಳ್ಳೆ ರುಚಿ ಕೊಡುತ್ತಿದ್ದು. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದೀವಿ. ತುಪ್ಪ. ಓಕೆ ಮೇಡಮ್. ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣದಾಗಿ ಚಾಪ್ ಆಗಿರೋಂಥದ್ದು. ಓಕೆ ಓಕೆ. 2 3 4 ಒಳ್ಳೆಯದೇನೆ. ಒಂದು ಸಣ್ಣ 1/4 ಕಪ್ಪಷ್ಟು ಬೆಳ್ಳುಳ್ಳಿ ಅಂತ. ಓಕೆ, ಹಾಕ್ಬಿಡಿ. ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಮತ್ತೆ ಇದರಲ್ಲಿ ಏನೀಗ ಅಂದರೆ ಇದನ್ನ ಒಂದು 10 ನಿಮಿಷ, 8ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಹುರಿಬೇಕಾಗುತ್ತೆ. ಫ್ರೈ ಮಾಡ್ಕೋಬೇಕು. ನೀವೆಷ್ಟು ಹುರಿತೀರಾ ಅದಷ್ಟು ಟೇಸ್ಟ್ ಬರುತ್ತೆ. ಜೊತೆಗೆ ಕರಿಬೇವು ಹಾಕ್ಬಿಡಿ. 1/4 ಕಪ್ಪಷ್ಟು ಕರಿಬೇವು. ಓಕೆ. 1 kgಗೆ 1/4 ಕಪ್, 1/4 ಕಪ್ಪಷ್ಟು ಕರಿಬೇವನ್ನ ಹಾಕೊಂಡಿದ್ದೀವಿ. ಕರಿಬೇವನ್ನ ಎಣ್ಣೆ ಮತ್ತು ತುಪ್ಪದಲ್ಲಿ ಬೆಳ್ಳುಳ್ಳಿಯ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಒಂದು 8ರಿಂದ 10 ನಿಮಿಷಗಳ ಕಾಲ ಬಾಡಿಸ್ಕೋಬೇಕಾಗತ್ತೆ. ಓಕೆ. ಏಕದಮ್ ಹೈ ಫ್ಲೇಮ್ ಬೇಡ, ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಒಳ್ಳೆ ಘಮ ಬರೋವರೆಗೂ. ಇದು ಮೇನ್ ಇದೇನೆ ಫ್ರೈಗೆ. ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಘಮ ಬರಬೇಕು. ನೀವು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಸಲ್ಲಿ ತಿನ್ನುವಾಗ ಗೊತ್ತಾಗುತ್ತೆ ಅದು. ಓಕೆ. ಆ ಮೆಥಡಲ್ಲೇ ಮಾಡ್ತಾ ಇದ್ದೀವಿ ನಾವು. ಇದನ್ನು ಚೆನ್ನಾಗಿ ಎಷ್ಟು ಫ್ರೈ ಮಾಡ್ತೀರಾ ಅಷ್ಟು ಕ್ವಿಕ್ ಮಟನ್ ಫ್ರೈ ಅಷ್ಟೇ ಚೆನ್ನಾಗಿರುತ್ತೆ. ಎಸ್ ಮೇಡಮ್. ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಹಾಕ್ಬೋದು. ಹಸಿಮೆಣಸಿನ್ಕಾಯಿ, ಇಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಬಳಸ್ತೀವಿ. ಖಾರ ನೋಡ್ಕೊಂಡು ಬಳಸಿ. ನಾನು ಇಲ್ಲೊಂದು 6 ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಓಕೆ.
ಓಕೆ. ರೆಡ್ ಚಿಲ್ಲಿ ಪೌಡರ್ ಅಚ್ಚ ಖಾರದ ಪುಡಿ 2 ಟೀ ಸ್ಪೂನ್, ಧನಿಯಾ ಪುಡಿ 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಓಕೆ. ಗರಂ ಮಸಾಲ 1 ಟೀ ಸ್ಪೂನ್. ಓಕೆ. ಇದಿಷ್ಟೇ ಇಷ್ಟು ಫ್ರೈ ಆದರೆ ಬೆಂದಿರೋಂಥ ಮಟನ್ ಸೇರಿಸೋದು, ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರನ್ನ ಹಾಕೋದು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ವಿಕ್ ಬ್ಯಾಚುಲರ್ ಮಟನ್ ಫ್ರೈಯನ್ನು ಮಾಡ್ತಾ ಇದ್ದೀವಿ. ಈ ಕಡೆ ಕುಕ್ಕರು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಲಿ. ಈ ತಣ್ಣಗಾಗೋದಕ್ಕಿಂತ ಮೊದಲು ನಾನು ಕಳೆದ ವಾರ ದಾವಣಗೆರೆಗೆ ಹೋಗಿದ್ವಿ ಕರುನಾಡ ಸವಿ ಊಟದ ಕಾರ್ಯಕ್ರಮಕ್ಕೆ. ಸುಮಾರು 400-450 ಜನ ಬಂದಿದ್ರು. ಅದ್ಭುತವಾಗಿರೋ ಅಡುಗೆ ಮಾಡ್ಕೊಂಡ್ಬಂದಿದ್ರು. ಮಸ್ತಾಗಿತ್ತು ಕಾರ್ಯಕ್ರಮ. ಅದು ಯಾವ ರೀತಿಯಾಗಿತ್ತು ನೀವೆಲ್ಲ ನೋಡಿಲ್ವಲ್ಲ, ಬನ್ನಿ ನೋಡ್ಕೊಂಬರೋಣ. ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಕನ್ನಡ ಸವಿ ಊಟ ಸೀಸನ್ 4. ಪ್ರಜಾವಾಣಿ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಕರುನಾಡ ಸವಿ ಊಟ ಅನ್ನೋ ಪ್ರೋಗ್ರಾಮ್ನ. ಮಹಿಳೆಯರು ಈ ರೀತಿ ಭಾಗವಹಿಸೋದ್ರಿಂದ ಅವರಿಗೆ ಇನ್ನೂ ಪ್ರೋತ್ಸಾಹ ಹೆಚ್ಚಾಗುತ್ತೆ. ಎಲ್ಲ ಮಹಿಳೆಯರು ಈ ರೀತಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ನೋಡೋಣ ಏನಾಗಿದೆ ಮಟನ್ ಅಂತೇಳಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 3 ವಿಷಲ್ ಕೂಸ್ಕೊಂಡಿರುವಂಥ ಮಟನ್ನು ಚೆನ್ನಾಗಿ ಬೆಂದಿದೆ. ಹೇಳಿದ್ನಲ್ಲ 10-12 ಗ್ರಾಮ್ ಇರ್ತಕ್ಕಂಥ ಮಟನ್ ಪೀಸ್ಗಳು ಇವೆಲ್ಲನೂ. ಆ ಬೆಂದಿರ್ತಕ್ಕಂಥದ್ದನ್ನ ಡೈರೆಕ್ಟಾಗಿ ತೆಗೆದು ಈ ಕಡೆಗೆ ಹಾಕ್ತಾ ಇದೀವಿ ಫ್ರೈ ಮಾಡೋಕ್ಕೆ. ಆ ನೀರೆಲ್ಲ ಇದೆ ಅದನ್ನೆಲ್ಲ ಸೇರಿಸ್ಕೋಬೇಡಿ. ಮಟನ್ ಬೆಂದಿದ್ರೆ ನಿಮಗೆ 10 ನಿಮಿಷ ಸಾಕಿ ಮಟನ್ ಫ್ರೈ ಮಾಡೋಕ್ಕೆ. ಓಕೆ. ಮೊದಲೇ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಗಾರ್ಲಿಕ್ಕು ಮತ್ತು ಕರಿಬೇವು ಎಲ್ಲಾನು ಅಂತ ಇದೆ. ಘಾಟ್ ಎಲ್ಲ ಬರ್ತಾ ಇದೆ. ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ರೆಡಿ ಟು ಈಟ್ ಅಷ್ಟೇನೆ. ಇದು ತಿಂದರೆ ಗೊತ್ತಾಗುತ್ತೆ ಎಷ್ಟು ಮಜವಾಗಿರುತ್ತೆ ಇದು ಅಂತೇಳಿ. ಹೋಟೆಲ್ಗಳೇ ತಿನ್ನೋಕೆ ಹೋಯ್ತು ಅಂತ ಹೇಳಿದ್ರೆ ಒಂದು ಪ್ಲೇಟು 280 ರೂಪಾಯಿಂದ 450 ರೂಪಾಯಿ ತನಕ ಆಗುತ್ತೆ. ಇಷ್ಟು ಸಣ್ಣ ಪ್ಲೇಟಲ್ಲಿ ಕೊಡ್ತಾರೆ ಈ ಮಟನ್ ಫ್ರೈನ. ಇದು ಬ್ಯಾಚುಲರ್ಗಳು ಮನೆಯಲ್ಲಿರ್ಬೇಕಂದ್ರೆ, ಹೆಂಡತಿ ಊರಿಗೆ ಹೋದಾಗ, ಗಂಡಂದಿರು ಮನೆಯಲ್ಲೇ ಒಬ್ಬರೇ ಇದ್ದಾಗ, ಮಟನ್ ತಿನ್ನಬೇಕು ಅಂದ್ಕೊಂಡಾಗ ಮನೆಯಲ್ಲಿ ಮಾಡ್ಕೊಳ್ಳೋವಂಥ ಅದ್ಭುತವಾದಂಥ ಮಟನ್ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕಡೆಯಲ್ಲಿ ಕಾಳು ಮೆಣಸಿನ ಪುಡಿ ಓಕೆ 2 ಟೀ ಸ್ಪೂನ್ ಹಾಕಿ ಮೇಡಮ್. ಓಕೆ. ಲಾಸ್ಟಲ್ಲಿ ಸೇರಿಸ್ಬೇಕು, ಯಾಕಂದರೆ ಫಸ್ಟೇ ಬೇಡ. ಓಕೆ. ಯಾಕಂದರೆ ಹುರಿಯೋಕ್ಕಾಗಲ್ಲ, ಫ್ರೈ ಮಾಡುವಾಗ ಘಾಟ್ ಬರುತ್ತೆ. ಓಕೆ. ಲಾಸ್ಟಲ್ಲಿ ಹಾಕಿದಾಗ ಆ ಟೇಸ್ಟ್ ಚೆನ್ನಾಗಿರುತ್ತೆ, ಆ ಕಲರೂ ಚೆನ್ನಾಗಿ ಬರುತ್ತೆ ನಮಗೆ. ಹಾಂ ಹೇಳಿ ಮೇಡಮ್. ಕೊತ್ತಂಬರಿ ಸೊಪ್ಪು. ಬಿಡ್ರಿ ಸಾಕು. ಇಲ್ಲ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹೆಂಗೆ ಮಜವಾಗಿ ಕಾಣ್ತಾ ಇದೆ ನೋಡ್ರಿ. ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿಬಿಡಿ. ಇನ್ನೊಂದು ಮಿಕ್ಸ್ ಮಾಡಲ್ಲ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಯಾಚುಲರ್ಗಳು ಇನ್ಸ್ಟೆಂಟ್ ಆಗಿ ತಯಾರು ಮಾಡಿಕೊಳ್ಳುವಂಥ ಕ್ವಿಕ್ ಬ್ಯಾಚುಲರ್ ಮಟನ್ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಯಾರಾಗಿದೆ. ಎಲ್ಲ ಮುಗೀತು ಕೆಲಸ. ಇನ್ನೇನು ಆಗ್ತಾ ಇರೋದೆ, ತಟ್ಟೆಲಿ ತಿಂತಾ ಇರೋದೆ. ನೆನೆ 10 ನಿಮಿಷ ಇಡಿಸ್ತಲ್ಲ ಅಷ್ಟೇ. ಅಷ್ಟೇ ರೀ. ಅಂದ್ರೆ ಮಟನ್ ಬೆಂದಿದ್ರೆ ನಿಮ್ಗೆ 10 ಮಿನಿಟ್ಸ್ ಅಲ್ಲಿ ತಯಾರಾಗಿದೆ. ಓಕೆ, ಗ್ಯಾಸ್ ಆಫ್ ಮಾಡೋಣ. ಈಗ ಡಿಶ್ ಔಟ್ ಮಾಡ್ಕೋಬೇಕು. ಅದ್ಭುತವಾಗಿರುವಂಥ ಮಟನ್ ಫ್ರೈ, ಬ್ಯಾಚುಲರ್ ಕ್ವಿಕ್ ಮಟನ್ ಫ್ರೈ ತಿಂದ್ರೆ ಕಳೆದೋಗ್ಬಿಡ್ತೀರಾ. ಕೊಡಿ ಮುರಳಿಯವರೇ, ಬ್ಯಾಚುಲರ್ಸ್ ಕ್ವಿಕ್ ಮಟನ್ ಫ್ರೈ ರೆಡಿ ಆಗಿದೆ. ರುಚಿ ಹೇಗಿದೆ ಅಂತ ಹೇಳಿ. ನೋಡಿ ಹೆಂಗೆ ಮಾಡಿದ್ದಾರೆ. ನೋಡ್ತಾ ಇದೆ, ತಿನ್ನಕ್ಕೆ ಕೊಡ್ಬೋದು. ಕರೆಕ್ಟಾಗಿ ಕೂತ್ಕೊಂಡ್ರೆ ಒಬ್ಬರೇ ತಿನ್ನೋ ಥರ ಕಾಣ್ತಾ ಇದೆ ಈ ಸೀನ್ ನೋಡಿದ್ರೆ. ಸಿಕ್ಕಾಪಟ್ಟೆ ಮಜವಾಗಿ ಆಗಿದೆ ಅಂದ್ಕೊಂಡಿದ್ದೀನಿ ಈ ಮಟನ್ ಫ್ರೈ. ಎಷ್ಟು ಬೇಕಾದ್ರೆ ಖಾರ ಹಾಕೋಬೋದು. ಖಾರ ಬೇಕಾ ನಿಮ್ಗೆ? ಇನ್ನು
ಅಂದರೆ ಒಂದು ಮಟನ್ ಫ್ರೈನ ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಇಷ್ಟು ಬೇಗ ಮಾಡ್ಬೋದು ಅಂತ ಗೊತ್ತಿರಲ್ಲ. ಅದರಿಂದನೇ ನಾವು ಕ್ವಿಕ್ ಅಂತ ಹೇಳ್ತಾ ಇರೋದು. ಯಾರು ಬೇಕಾದ್ರೂ ಮನೇಲಿ ಟ್ರೈ ಮಾಡ್ಬೋದು. ಸಿಕ್ಕಾಪಟ್ಟೆ ಮಜವಾಗಿರುವಂಥ ಮಟನ್ ಫ್ರೈ ನಮ್ಮ ಇವತ್ತಿನ ಕರುನಾಡ ಸವಿಯೂಟದ ಕಾರ್ಯಕ್ರಮದಲ್ಲಿ. ಈ ಥರ ಹೊಸ ಹೊಸ ಅಡುಗೆಗಳನ್ನ ನೀವು ಕಲ್ತ್ಕೋಬೇಕಾಗಿದ್ರೆ ನೋಡಬೇಕಾಗಿದ್ರೆ ನಮ್ಮ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆಡ್ ಅವರ ಯೂಟ್ಯೂಬ್ ಚಾನಲ್ ನೋಡಿ ಸಾಕಷ್ಟು ಅಡುಗೆಗಳನ್ನ ಕಲ್ತ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಯಾಚುಲರ್ಗಳು ಮಾಡ್ಕೊಳ್ಳುವಂಥ ಕ್ವಿಕ್ಕಾಗಿ ಮಾಡುವಂಥ ಮಟನ್ ಫ್ರೈನ ಮಾಡಿದ್ದೀವಿ. ನೀವು ಕೂಡ ನೋಡಿಕೊಂಡು ಒಳ್ಳೆ ಅಡುಗೆ ಮಾಡ್ಕೊಳ್ಳಿ ಅಂತ ತಿಳಿಸಿ ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.